ನಿಮಗೆಷ್ಟು ತೃಪ್ತಿ ನೀಡಲಿದೆಯೋ ಅಷ್ಟೇ ಮಾರಕವಾಗಲಿದೆ ಎಚ್ಚರ. ನಿಮ್ಮ ಬಿಡುವಿನ ಆ ಕ್ಷಣದ ಖುಷಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಆರೋಗ್ಯವನ್ನ ಕೆಡಿಸುತ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇದೆಯಾ? ಈ ಡಿಜಿಟಲ್ ಜಗತ್ತಿನಲ್ಲಿ ಕಾಲ ಕಳೆಯುವುದು ಎಷ್ಟು ಸರಿಯೋ ಅಷ್ಟೇ ಮಾರಕವಾಗಿದೆ ಅಂದ್ರೆ ತಮಾಷೆಯಲ್ಲ. ರೀಲ್ಸ್ಗಳ ಒಳಿತು ಕೆಡುಕುಗಳ ಜೊತೆಗೆ ಅದರಿಂದುಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಅಧ್ಯಯನಗಳು ಏನು ಹೇಳ್ತವೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ರೀಲ್ಸ್ಮಯ ಜಗತ್ತು ಇವತ್ತಿನ ದಿನ ಜನರ ಗೀಳಾಗಿದೆ, ಜೊತೆಗೆ ಹುಚ್ಚಾಟದ ಅಳಲು ಆಗಿದೆ ಅನ್ನೋದು ಸತ್ಯ. ಸಾಮಾಜಿಕ ಮಾಧ್ಯಮದ ರೀಲ್ಸ್ಗಳು ಮತ್ತು ಕಂಟೆಂಟ್ ವೀಕ್ಷಣೆ ಇಂದು ಜನರ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಕ್ಷಣಿಕ ಮನರಂಜನೆಯ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳು ಯುವಕರಿಂದ ಹಿಡಿದು ಹಿರಿಯರವರೆಗೆ ಗಮನ ಸೆಳೆಯುತ್ತಿವೆ. ಸಕಾರಾತ್ಮಕ ಅಂಶಗಳನ್ನ ನೋಡೋದಾದ್ರೆ ರೀಲ್ಸ್ಗಳು ಸೃಜನಶೀಲತೆಯ ವೇದಿಕೆಯಾಗಿವೆ. ಶಾರ್ಟ್ ವಿಡಿಯೋಗಳ ಮೂಲಕ ಜನರು ತಮ್ಮ ಪ್ರತಿಭೆಯನ್ನ ಜಗತ್ತಿಗೆ ತೋರಿಸುತ್ತಿದ್ದಾರೆ. ನೃತ್ಯ, ಹಾಡು, ಹಾಸ್ಯ, ಅಡುಗೆ ಅಥವಾ ಇನ್ಫಾರ್ಮೇಟಿವ್ ವಿಷಯಗಳು ರೀಲ್ಸ್ನಲ್ಲಿ ವೈವಿಧ್ಯಮಯವಾಗಿ ಮೋಡಿ ಮಾಡಿವೆ. ಇವು ಜನರಿಗೆ ತಕ್ಷಣದ ಮನರಂಜನೆಯ ಜೊತೆಗೆ ಹೊಸ ಕೌಶಲ್ಯಗಳನ್ನ ಕಲಿಯಲು ಸಹಾಯ ಮಾಡ್ತಿವೆ. ಆದರೆ ನೆಗೆಟಿವ್ ಅಂಶಗಳು ಅಂತ ಬಂದಾಗ ರೀಲ್ಸ್ಗಳು ಜಗತ್ತನ್ನೇ ಆವರಿಸಿಕೊಂಡ್ಬಿಟ್ಟಿದೆ. ಇದು ಎಲ್ಲರಿಗೂ ಒಳ್ಳೆಯದಾ ಎಂಬುದೇ ಪ್ರಶ್ನೆಯಾಗಿದೆ. ರೀಲ್ಸ್ಗಳನ್ನ ಮಾಡೋಕೆ ಗಂಟೆಗಟ್ಟಲೆ ಕಾಲ ಕಳೆಯುವುದು ಸಾಮಾನ್ಯವಾಗಿದೆ. ಇದರಿಂದ ಜನರು ತಮ್ಮ ಪ್ರೊಡಕ್ಟಿವ್ ಟೈಮ್ ಕಳೆದುಕೊಳ್ತಿದ್ದಾರೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಓದಿಗಿಂತ ರೀಲ್ಸ್ ವೀಕ್ಷಣೆಗೆ ಹೆಚ್ಚು ಸಮಯ ಮೀಸಲಿಡುವುದರಿಂದ ಅವರ ಬುದ್ಧಿಮಟ್ಟ ಕುಸಿಯುತ್ತೆ. ಹೀಗೊಂದು ವರದಿ ತಿಳಿಸೋ ಪ್ರಕಾರ ಕಂಟಿನ್ಯೂಸ್ ಆಗಿ ರೀಲ್ಸ್ ನೋಡೋದು ಮೆದುಳಿನ ಚಟುವಟಿಕೆಗೆ ಡೈರೆಕ್ಟ್ ಎಫೆಕ್ಟ್ ಆಗಲಿದೆ. ಇದರ ಜೊತೆಗೆ ರೀಲ್ಸ್ಗಳಲ್ಲಿ ತೋರಿಸುವ ಸಾಹಸಗಳಿಂದ ಆಕರ್ಷಿತರಾಗಿ ತಾವು ಮಾಡೋಕೆ ಹೋಗಿ ಎಷ್ಟೆಷ್ಟು ಸಾವಿನ ಪ್ರಕರಣಗಳು ಸಂಭವಿಸಿರೋದು ವರದಿಯಾದದ್ದು ನಿಮಗೂ ಗೊತ್ತಿರಲೇಬೇಕು. ರೀಲ್ಸ್ ನೋಡೋದು ಆಲ್ಕೋಹಾಲ್ನಷ್ಟೇ ಮದವೇರಿಸುತ್ತೆ ಅಂದ್ರೆ ಅಚ್ಚರಿ ಏನಿಲ್ಲ. ಇದರಿಂದಾಗಿ ಮಾನಸಿಕ ಆರೋಗ್ಯ ನಮಗರಿವಿಲ್ಲದೆ ಕೆಡುತ್ತದೆ. ಅಧಿಕ ರಕ್ತದೊತ್ತಡ, ನಿದ್ರಾಹೀನತೆ, ಕಣ್ಣಿನ ದೃಷ್ಟಿ ಸಮಸ್ಯೆಗಳು, ಇನ್ನಷ್ಟು ತೊಂದರೆಗಳಿಗೆ ನಿಮ್ಮ ದೇಹ ತುತ್ತಾಗೋದು ಖಂಡಿತ. ಯುವ ಜನರಲ್ಲಿ ಅನಗತ್ಯ ಹೋಲಿಕೆ ಮನೋಭಾವ ಮತ್ತು ಒತ್ತಡ ತರಿಸಿ ಅವರಲ್ಲಿರುವ ಗಮನ ಹರಿಸುವ ಸಾಮರ್ಥ್ಯ ಕ್ರಮೇಣ ಕಡಿಮೆ ಆಗುವುದಲ್ಲದೆ ಅವರ ಚುರುಕುತನವನ್ನ ಮೊಟಕುಗೊಳಿಸುತ್ತದೆ ಎಂದು ಸಂಶೋಧನೆಗಳು ತಿಳಿಸಿವೆ. ಇದಲ್ಲದೆ ರೀಲ್ಸ್ನಲ್ಲಿ ತಪ್ಪು ಮಾಹಿತಿಯ ಹರಡುವಿಕೆಯ ಎಚ್ಚರಿಕೆ ಗಂಟೆ ಬಾರಿಸಿದೆ. ಇದು ಜನರನ್ನ ದಾರಿ ತಪ್ಪಿಸಬಹುದು. ನಿಮ್ಮ ವೈಯಕ್ತಿಕ ಡೇಟಾದ ದುರ್ಬಳಕೆಯ ಅಪಾಯ ಕೂಡ ಇದೆ. ಹಾಗಾಗಿ ಹುಷಾರಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಕಾಪಾಡಿಕೊಳ್ಳುವುದು ಉತ್ತಮ. ಎದುರಾಗಲಿರುವ ಕಂಟಕದಿಂದ ದೂರವಿರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ಧನ್ಯವಾದಗಳು.